ಥ್ಯಾಂಕ್ ಯು ಮೇಡಮ್. ನೀವು ಸರಿಯಾದ ಟೈಮಿಗೆ ಬಂದಿರಲಿಲ್ಲ ಅಂದರೆ ಅದೇನೋ ಅನಾಹುತಗಳಾಗೋಗ್ತಾ ಇತ್ತು ಏನೋ. ಒಂಥರ ಸಾಯೋರನ್ನ ಬದುಕಿಸ್ಬಿಟ್ರಿ. ಬದುಕಿಸಿದಷ್ಟೇ ಅಲ್ಲ ಮೇಡಮ್, 100 ವರ್ಷ ಆಯಸ್ಸು ಕೊಟ್ಬಿಟ್ರಿ. ಅಪ್ಪ ಸುಬ್ರಾಯ, ಸಾಕು ನಿಲ್ಸು. ಅದು ಎಷ್ಟು ಸಲ ಅಂತ ಥ್ಯಾಂಕ್ಸ್ ಹೇಳ್ತೀಯಾ? ನೀವೆಲ್ಲ ಹೇಳ್ತಿರೋದನ್ನ ಕೇಳಿ ಕೇಳಿ ನಾನು ಏನು ಮಾಡಿದೆ ಅಂತ ನನಗೆ ಮರ್ತೋಯ್ತು. ಅದು ಹಾಗೆ ಮೇಡಮ್, ದೊಡ್ಡ ಮನ್ಸಿರೋರಿಗೆ ಎಷ್ಟೇ ಒಳ್ಳೇದು ಮಾಡಿದ್ರು ಅದು ನೆನಪಲ್ಲೇ ಇರಲ್ವಂತೆ, ಮರ್ತು ಹೋಗ್ಬಿಡುತ್ತೆ. ಏ ಸುಬ್ಬು, ಸುಮ್ಮನೆ ಇರ್ತೀಯಾ? ನನ್ನನ್ನು ಹೊಗಳದ್ ಬಿಟ್ರೆ ಬೇರೆ ಮಾತು ಬರಲ್ವಲ್ಲ ನಿನಗೆ? ಸದ್ಯಕ್ಕೆ ಬೇರೆ ಏನೂ ಮಾತು ಬರ್ತಲ್ಲ ಮೇಡಮ್. ಈಗ ಇಂಥ ಟೈಮಲ್ಲಿ ಹೊಗಳೋದು ಬಿಟ್ಟು ಬೇರೆ ಏನು ಬರುತ್ತೆ ಹೇಳಿ? ನೀವೇ ಹೇಳಿ. ಐ ಲವ್ ಯು ಅಂತ ಹೇಳು ಸುಬ್ಬು. ಹೇಳ್ತೀನಿ ಮೇಡಮ್. ಏನು ಏನಂತ ಹೇಳ್ತಿ? ನೀವು ಬೇಡ ಬೇಡ ಅಂದ್ರು ನಾನು ನಿಮ್ಗೆ ಥ್ಯಾಂಕ್ಸ್ ಅಂತ ಹೇಳ್ತಾನೆ ಇರ್ತೀನಿ. ನನಗಾಗಿರೋ ಖುಷಿನ ಇನ್ನು ಹೇಗೆ ತೋರಿಸ್ಕೊಳ್ಳಿ ಮೇಡಮ್? ಅದಕ್ಕೆ 1000 ದಾರಿ ಇದೆ, ಆದರೆ ನೀನು ಮಾತ್ರ ನನ್ನ ದಾರಿಗೆ ಬರ್ತಿಲ್ಲ. ಇನ್ನೊಂದೇ ಒಂದು ಸರಿ ಹೇಳ್ಬಿಡ್ತೀನಿ. ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಥ್ಯಾಂಕ್ ಯು ಸೋ ಮಚ್. ಇಲ್ಲ ಸುಬ್ಬು, ನೀನು ಎಷ್ಟೊಂದು ಸಲ ಥ್ಯಾಂಕ್ಸ್ ಹೇಳೋದೇನು ಬೇಕಾಗಿಲ್ಲ. ಹಂಗೆ ನೋಡೋಕೆ ಹೋದರೆ ನಾನೇ ನಿನಗೆ ಸಾರಿ ಹೇಳಬೇಕು. ಸಾರಿನಾ? ಯಾಕೆ ಮೇಡಮ್? ನಿಮ್ಮ ಮನೆ ಪರಿಸ್ಥಿತಿ ಹೀಗಿದೆ ಅಂತ ಗೊತ್ತಿದ್ದು ನೀನು ಎಷ್ಟು ಯೋಚನೆ ಮಾಡ್ತಿದ್ದೆ, ಎಷ್ಟು ಬೇಜಾರಾಗಿದ್ದೆ. ಆದರೆ ನಾನು ಅದು ಯಾವುದೂ ತಿಳ್ಕೊಳ್ದೆ ನಿನಗೆ ಎಷ್ಟು ತೊಂದರೆ ಕೊಟ್ಬಿಟ್ಟೆ. ಆ ಕಾಡಲ್ಲಿ ನನಗೆ ಅದು ಬೇಕು ಇದು ಬೇಕು ಅಂತ ಎಷ್ಟು ಗೋಳು ಹಾಯ್ಕೊಂಡೆ. ನೀನಷ್ಟು ನೋವಲ್ಲಿದ್ರು ನನಗೆ ಯಾವ ಕೊರತೆನೂ ಬರದೇ ಇರೋ ಹಾಗೆ ಎಷ್ಟು ಚೆನ್ನಾಗಿ ನೋಡ್ಕೊಂಡೆ ಸುಬ್ಬು. ನಿಮ್ಮ ಮನೇಲಿ ಏನಾದರೂ ಸಮಸ್ಯೆ ಆಗಿತ್ತು ಅನ್ನೋದಾದರೆ ಆ ಸಮಸ್ಯೆಗೆ ನೇರವಾದ ಕಾರಣ ನಾನೇ ಆಗಿದ್ದೆ. ನನ್ನಿಂದ ಆಗಿರೋ ಸಮಸ್ಯೆನ ನಾನೇ ಬಗೆಹರಿಸಿದ್ದೀನಿ ಅಷ್ಟೆ. ಛೇ ಇಲ್ಲ ಮೇಡಮ್, ಸಮಸ್ಯೆ ನಿಮ್ಮಿಂದ ಆಗಿಲ್ಲ. ಆ ಟೈಮ್ ಆಗಿತ್ತು ಅಷ್ಟೇ, ಅದಕ್ಕೆ ಆ ಥರ ಆಯಿತು. ಆದರೆ ಆ ಸಮಸ್ಯೆ ಬಗೆಹರಿದಕ್ಕೆ ನೀವು ಕಾರಣ ಮೇಡಮ್. ಅಯ್ಯೋ ಸಾಕು ಬಿಡು, ಆಯಿತು. ಇವತ್ತು ನಿನ್ನ ಹತ್ರ ಮಾತಾಡೋಕ್ಕಾಗಲ್ಲ. ನಿನ್ನ ಹತ್ರ ಮಾತಾಡಿದ್ರೆ ಬರೀ ಅದೇ ಜಪ ಮಾಡ್ತಿರ್ತೀಯ ಅಷ್ಟೇ. ನನಗೆ ಟೈಮ್ ಆಯಿತು, ನಾನು ಹೊರಡ್ಲಾ? ಅಯ್ಯೋ ಸಾರಿ ಮೇಡಮ್, ಹೊಡಿ. ನೀವು ಹೊಡ್ತೀನಿ ಅಂತ ಹೇಳಿದ್ರಲ್ಲ. ಸುಬ್ಬು, ಏನು ಶಿವಲ್ಲಿ? ಮೇಡಮ್ ನೀವು ಹೊಡಿ. ಈಡಿಯಟ್ ಸುಬ್ಬು ನೀನು. ಈಗ ಯಾಕೆ ನನ್ನನ್ನು ಕಳಿಸ್ತಿದ್ಯಾ? ಇಷ್ಟೆಲ್ಲ ಆದಮೇಲೆ ನಾನು ಹೋಗಲ್ಲ ಇಲ್ಲಿಂದ. ಮೇಡಮ್ ಯಾಕೆ ಇಲ್ಲೇ ನಿಂತಿದ್ದೀರಾ? ಏನಾಯ್ತು? ಹೊರಡಿ. ನಾ ಟೈಮ್ ಸರಿ ಇಲ್ಲ. ನಾನು ಒಂದು ಸ್ವಲ್ಪ ಹೊತ್ತು ಬಿಟ್ಟು ಆಮೇಲೆ ಹೊರಡ್ತೀನಿ. ಅಲ್ಲ ಲೇಟ್ ಆಯಿತು ಅಂದ್ರಲ್ಲ? ಲೇಟ್ ಆದರೆ ನನಗಾಗುತ್ತೆ, ನಿನಗಾಗುತ್ತಾ? ಒಳ್ಳೇದಾಯ್ತು ಶ್ರಾವಣಿ. ನಿನಗೆ ಟೈಮ್ ಇದೆ ಅಂತಂದ್ರೆ ನಿನ್ ಜೊತೆ ಸ್ವಲ್ಪ ಮಾತಾಡ್ಬೇಕಾಗಿತ್ತು. ಮಾತಾಡ್ಲಾ? ನನ್ನ ಜೊತೆನಾ? ಹೌದು, ನಿನ್ ಜೊತೆನೇ ಮಾತಾಡ್ಬೇಕು. ಮಾತಾಡು. ಶ್ರಾವಣಿ, ನನಗಿವತ್ತು ತುಂಬಾ ತಲೆ ಕೆಟ್ಟೋಗ್ಬಿಟ್ಟಿತ್ತು. ಈ ಮದ್ವೆಗೆ ಒಪ್ಸೋದಕ್ಕೆ ನಾನು ನಮ್ಮಣ್ಣ ಎಷ್ಟು ಕಷ್ಟಪಟ್ಟಿದ್ದೀವಿ ಗೊತ್ತಾ? ಆದರೆ ಯಾವುದೋ ಕೆಟ್ಟಗಳಿಗೆ ಸುಬ್ಬು ಲೇಟಾಗಿ ಬಂದಾನೋ ಒಂದೇ ಒಂದು ಕಾರಣದಿಂದ ಅಮ್ಮ ಈ ಮದ್ವೆನ ಕ್ಯಾನ್ಸಲ್ ಮಾಡೋದಕ್ಕೆ ಒಪ್ಕೊಂಡ್ಬಿಟ್ಟಿದ್ಲು. ಸುಬ್ಬು ಮನೆಯವರು ನಮ್ಮ ಮನೆಯವರು ಸಂಬಂಧಿಕರಾಗಬೇಕು ಅಂತ ನಾನು ಕನ್ಸು ಕಾಣ್ತಿದ್ದೆ. ಆ ಕನ್ಸಲ್ಲಿ ನನ್ಸಾಗಲ್ವೋ ಅಂತ ಭಯ ಆಗೋಗಿತ್ತು. ಆದರೆ ನಿನ್ನಿಂದ ಆ ಕನ್ಸು ನಿಜ ಆಗ್ತಿದೆ. ಥ್ಯಾಂಕ್ಸ್ ಶ್ರಾವಣಿ. ಓ ಅಷ್ಟೇನಾ? ಇಷ್ಟೊತ್ತು ಅದರ ಬಗ್ಗೆನೇ ಕೇಳಿ ಕೇಳಿ ಸಾಕಾಯ್ತು. ಇಲ್ಲ ಇಲ್ಲ ಇಲ್ಲ, ಇನ್ನು ನಿನ್ನ ಹತ್ರ ಏನೋ ಹೇಳಬೇಕು ನಾನು. ಅದು ಸ್ವಲ್ಪ ಪರ್ಸ್ನಲ್. ಪರ್ಸ್ನಲ್ ಆಗ? ಏನು ಪರ್ಸ್ನಲ್ ಶಿವಲ್ಲಿ? ಪರ್ಸ್ನಲ್ ಏನಿಲ್ಲ. ಮೇಡಮ್ ಟೈಮ್ ಆಯ್ತು, ಹೊರಡ್ತಾರೆ ಇವಾಗ. ಬನ್ನಿ ಯಾಕೆ ಹೊರಡ್ತಾರೆ? ಅವಳೇನೋ ಮಾತಾಡ್ತೀನಿ ಅಂತ ಹೇಳ್ತಿದ್ದಾಳೆ ತಾನೆ. ನೀನು ಹೋಗಿ ಮೊದಲು ಅಲ್ಲಿ ದೂರ ನಿಂತ್ಕೋ. ಮೇಡಮ್ ಅವಳು ಸುಮ್ಮನೆ ತಲೆ ತಿಂತಾಳೆ. ತಿಂದ್ರೆ ನನ್ನ ತಲೆ ತಾನೇ ತಿಂತಾಳೆ, ನಿನ್ನ ತಲೆನಾ ತಿಂತಾಳೆ? ಅವಳು ಏನು ಹೇಳಬೇಕು ಅಂತ ನಾನು ಕೇಳಬೇಕು. ನೀನು ಹೋಗಿ ಅಲ್ಲಿ ದೂರ ನಿಂತ್ಕೊ. ನಂಗೆ ಟೆನ್ಷನ್ ಆಗ್ತಿದೆ. ಟೆನ್ಷನ್ ಆಗ್ತಿದ್ಯಾ? ಟೆನ್ಷನ್ ಆಗ್ತಿದ್ಯಾ? ಯಾಕೆ ಶ್ರಾವಣಿ? ಅಲ್ಲ ಟೆನ್ಷನ್ ಅಲ್ಲ, ಕ್ಯೂರಿಯಾಸಿಟಿ ಆಗ್ತಿದೆ. ನೀನು ಹೋಗಿ ನಿಂತ್ಕೊ ಅಲ್ಲಿ. ಹೋಗು ಸ್ವಲ್ಪ ಹೋಗು. ಆಯ್ತು ಹೋಗು ಆ ಕಡೆ. ಹೇಳು ಶ್ರಾವಣಿ, ನೀನು 2 ಜೀವಗಳನ್ನ ಒಂದು ಮಾಡಿದ್ಯಾ. ಅದಷ್ಟೇ ಮಾತ್ರ ಅಲ್ಲ, ತಂಗಿಗೆ ಅಣ್ಣನ ಮೇಲಿದ್ದಿದ್ದ ಕೋಪನ ಹಾಗೆ ತಣ್ಣ ಮಾಡಿದ್ಯಾ. ನಮ್ಮಮ್ಮ ಮತ್ತೆ ಚಿಕ್ಕಮ್ಮ ಎಂಥ ಜಗಳ ಗಂಟಿರು ಗೊತ್ತಾ? ಅಂಥವ್ರನ್ನೇ ನೀನು ಒಪ್ಸಿದ್ಯಾ.
ಹಾಗಿರ್ಬೇಕಾದ್ರೆ ನೀನ್ ಯಾರನ್ನ ಬೇಕಾದ್ರೂ ಯಾವ ವಿಷಯಕ್ಕೆ ಬೇಕಾದ್ರೂ ಒಪ್ಪಿಸ್ತೀಯ, ಆ ಶಕ್ತಿ ನಿನ್ನಲ್ಲಿದೆ. ಅದಕ್ಕೆ 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 ನಿನ್ ಕಡೆಯಿಂದ ಒಂದು ಹೆಲ್ಪ್ ಆಗ್ಬೇಕು, ನಡೆಸ್ಕೊಡ್ತೀಯಾ? ಅಯ್ಯೋಯ್ಯೋ, ಇವಳೇನ್ ಕೇಳ್ಬೋದು? ಸುಬ್ಬುನ ಪ್ರೀತಿ ಮಾಡ್ತಿದ್ದೀನಿ ಒಪ್ಸು ಅಂತ ಏನಾದ್ರೂ ಕೇಳ್ಬಿಡ್ತಾಳ? ಶ್ರಾವಣಿ ಹೇಳು, ನನಗೆ ಹೆಲ್ಪ್ ಮಾಡ್ತೀಯಾ? ಪ್ರಾಮಿಸ್ ಮಾಡು. ಪ್ರಾಮಿಸಾ? ಮೊದಲು ವಿಷಯ ಏನಂತ ಹೇಳು, ಆಮೇಲೆ ನಾನು ಯೋಚನೆ ಮಾಡ್ತೀನಿ. ಅದು ಶ್ರಾವಣಿ, ನಾನು ಒಂದು ಹುಡುಗನ ಇಷ್ಟಪಡ್ತಿದ್ದೀನಿ. ಅವನ್ನೇ ಮದುವೆ ಆಗಬೇಕು ಅಂದ್ಕೊಂಡಿದ್ದೀನಿ. ನೀನು ನಮ್ಮ ಅಣ್ಣಂಗೂ ಮತ್ತು ವರುಣ್ ಪ್ರೀತಿಗೂ ಹೆಲ್ಪ್ ಮಾಡ್ದಂಗೆ ನನ್ನ ಪ್ರೀತಿಗೂ ನೀ ಹೆಲ್ಪ್ ಮಾಡು, ಅಷ್ಟೇ ಸಾಕು. ಅಯ್ಯೋ ದೇವ್ರೆ, ಇವಳು ಹೆಲ್ಪ್ ಕೇಳ್ತಿದ್ದಾಳೋ ನನ್ನನ್ನೇ ಸಾಯಿಸ್ತಿದ್ದಾಳೋ? ಯಾಕೆ ಹೀಗೆ ಕೊಲ್ತಿದ್ಯಾ ನನ್ನ? ಅಯ್ಯೋ ಶ್ರಾವಣಿ, ನಾನು ಪ್ರೀತಿಸಿರೋ ಹುಡುಗ ತುಂಬ ಅಂದರೆ ತುಂಬ ಒಳ್ಳೆಯವನು. ಹೌದಾ? ಆ ಹುಡುಗ ನನಗೆ ಗೊತ್ತಾ? ಸುಬ್ಬು ಇವಳಿಗೆ ಕೆಲ್ಸದವನಾಗಿ ಮಾತ್ರ ಗೊತ್ತಿದ್ದಾನೆ, ಆದರೆ ನನ್ನ ಪ್ರೀತಿ ಹುಡುಗ ಆಗಿ ಗೊತ್ತಿಲ್ಲ. ಅವನನ್ನ ಇವರೆಲ್ಲರೂ ಒಬ್ಬ ಕೆಲ್ಸದವನ ಅನ್ನೋ ದೃಷ್ಟಿಲೇ ನೋಡಿರ್ತಾರೆ. ನನ್ನ ಪ್ರೀತಿ ಹುಡುಗನ್ನ ನನ್ನ ಪ್ರೀತಿ ದೃಷ್ಟಿಲೇ ನಾನು ಪರಿಚಯ ಮಾಡಿಕೊಡ್ಬೇಕು. ಶ್ರಾವಣಿ, ನಿನಗೆ ಗೊತ್ತಿರೋರು 1000 ಜನ ಇರ್ಬೋದು, 1,00,000 ಜನ ಇರ್ಬೋದು, ಆದರೆ ನನ್ನ ಮನ್ಸು ಗೆದ್ದಿರೋ ಆ ಹೀರೋ ಯಾರು ಅಂತ ನಿನಗೆ ಗೊತ್ತಿಲ್ಲ. ಅಂದ್ರೆ ನೀನ್ ಪ್ರೀತಿಸ್ತಿರೋ ಹುಡುಗ ನನಗೆ ಗೊತ್ತಿಲ್ವಾ? ಇಲ್ಲ, ಗೊತ್ತಿಲ್ಲ ಅಂತಾನೆ ಅನ್ಕೋ. ಹೌದಾ? ಸರಿ ಬಿಡು ಶ್ರೀವಲ್ಲಿ, ನೀನ್ ಏನು ತಲೆ ಕೆಡಿಸ್ಕೋಬೇಡ. ನಾನಿದ್ದೀನಲ್ಲ, ನಾನು ನಿನ್ ಪ್ರೀತಿಗೆ ಹೆಲ್ಪ್ ಮಾಡ್ತೀನಿ. ನಿನ್ ಪ್ರೀತಿನ ಗೆಲ್ಲಕ್ಕೆ ಒಳ್ಳೆ ಒಳ್ಳೆ ಐಡಿಯಾ ಕೊಡ್ತೀನಿ. ಒಂದ್ ವೇಳೆ ಆ ಹುಡುಗ ಒಪ್ಲಿಲ್ಲ ಅಂದ್ರೆ ನನ್ನನ್ ಕರಿ, ನಾನ್ ಬರ್ತೀನಿ, ಆ ಹುಡುಗನ ಹತ್ರ ಮಾತಾಡ್ತೀನಿ, ಅವನನ್ನ ಒಪ್ಪಿಸ್ತೀನಿ. ಬರೀ ಅವನನ್ನ ಯಾಕೆ, ನಿಮ್ಮ ಮನೆಯವ್ರನ್ನ, ಅವ್ರ ಮನೆಯವ್ರನ್ನ ಎಲ್ಲರನ್ನೂ ಒಪ್ಪಿಸ್ತೀನಿ ಶ್ರೀವಲ್ಲಿ, ಓಕೆನಾ? ಶ್ರಾವಣಿ, ಥ್ಯಾಂಕ್ ಯು ಸೋ ಮಚ್. ನಮ್ಮ ಹುಡುಗನ ಬಗ್ಗೆ ಏನೇ ಇನ್ಫಾರ್ಮೇಶನ್ ಇದ್ರು ಕಾಲ್ ಮಾಡಿ ಹೇಳ್ತೀನಿ, ಓಕೆ ಅಲ್ಲ? ಓಕೆ ಕಾಲ್ ಮಾಡಿ. ಸರಿ ಶ್ರಾವಣಿ, ಹಾಗಾದ್ರೆ ನಾನು ಹೋಗಿ ಬರ್ತೀನಿ. ಆಮೇಲೆ ಇನ್ನೊಂದು ವಿಷಯ, ನೀನು ಈ ವಿಷಯನ ಯಾರ ಹತ್ರನೂ ಹೇಳ್ಬಾರ್ದು, ಓಕೆ ಅಲ್ಲ? ಓಕೆ, ಯಾರಿಗೂ ಹೇಳಲ್ಲ, ನೀನೇನು ತಲೆ ಕೆಡಿಸ್ಕೋಬೇಡ. ಸರಿ ಆಯ್ತು. ಸುಬ್ಬು, ನಾನು ಹಿಂಗೆ ಆಮೇಲೆ ಸಿಗ್ತೀನಿ. ಬಾಯ್. ಏನು ಮೇಡಮ್, ತಲೆ ತಿನ್ಲಾ? ಸುಬ್ಬು, ಏನ್ ಸುಬ್ಬು ಅವಳ ಬಗ್ಗೆ ಹಂಗೆ ಮಾತಾಡ್ತೀಯ ನೀನು? ಪಾಪ ಶ್ರೀವಲ್ಲಿ ತುಂಬಾ ಒಳ್ಳೆ ಹುಡುಗಿ, ಜಾಣಿ ಮರಿ, ಮಗು ತರ ಮನ್ಸು. ಅವಳ ಬಗ್ಗೆ ಹಾಗೆಲ್ಲ ಮಾತಾಡ್ಬಾರ್ದು. ಏನು ಮೇಡಮ್, ಏನಾಯ್ತು ನಿಮ್ಗೆ ಇದ್ದಕ್ಕಿದ್ದಂಗೆ? ಇಷ್ಟು ದಿನ ಶ್ರೀವಲ್ಲಿ ಅಂದರೆ ಬೈತಾ ಇದ್ರೆ, ಇವಾಗ ನೋಡ್ರೆ ಹೊಗಳ್ತಾ ಇದ್ದೀರಲ್ಲ? ಅದೆಲ್ಲ ನಮ್ಮ ವಿಷಯ. ನೀನು ಅವಳ ಬಗ್ಗೆ ಏನು ಮಾತಾಡ್ಬೇಡ ಅಷ್ಟೇ. ಅವಳು ಏನೇ ಹೆಲ್ಪ್ ಕೇಳಿದ್ರು ನೀನು ಮಾಡು, ಓಕೆನಾ? ಸಚ್ ಅ ಸ್ವೀಟ್ ಗರ್ಲ್. ನಾನು ಬರ್ತೀನಿ, ಬಾಯ್. ಏನಾಯ್ತಪ್ಪ ಮೇಡಮ್, ಇದ್ದಕ್ಕಿದ್ದಂಗೆ ಶ್ರೀವಳ್ಳಿನ ಹೊಗಳ್ತಿದಾರಲ್ಲ? ಇಲ್ಲಿಂದ 12ನೇ ತಾರೀಕು ವೀರು ಹೊರಟು 13ಕ್ಕೆ ಇಲ್ಲಿಗೆ ಬರ್ತಾನೆ. 14ಕ್ಕೆ ಇಲ್ಲಿಗೆ ಬರ್ತಾನೆ. ಇಲ್ಲಿಂದ ಸಿಟಿಗೆ ಬರೀ 80 ಕಿಲೋಮೀಟರ್ಸ್. ಇದು ಸಿಟಿಗೆ ತುಂಬ ಹತ್ತಿರ ಆಗುತ್ತೆ. ಅವನಿಗೆ ಎಲ್ಲ ಎಮರ್ಜೆನ್ಸಿ ಸರ್ವಿಸಸ್ಸು ಅವೈಲೇಬಲ್ ಇರುತ್ತೆ ಇಲ್ಲಿ. ಸೊ ನಾವು ಅವನನ್ನು ಇಲ್ಲಿ ಹೊಡಿಯೋಕ್ಕಾಗಲ್ಲ. ಒಳ್ಳೆ ಪಾಯಿಂಟ್ ಅಂದರೆ ವೀರು ಸಿಟಿ ಬಿಡಬೇಕು, ಅವನು ಹೈವೇಗೆ ಇಳಿಬೇಕು. ಹೈವೇಯಲ್ಲಿ ಅವನನ್ನು ಈಸಿಯಾಗಿ ಹೊಡಿಯೋಕ್ಕೆ ಸಾಧ್ಯ. ಸೊ 15th ಅವನು ಇಲ್ಲಿಂದ ಇಲ್ಲಿಗೆ ಬರ್ತಾನೆ. ಕರೆಕ್ಟ್ ಮ್ಯಾಮ್.
ಹಾಗಾದರೆ ಈ ಸಲ ಮಾವು ನೋಡಿಯೋದಕ್ಕೆ ಬೇರೆ ಹುಡುಗರನ್ನ ಕರೆಸ್ತೀನಿ. ಬೇಡ, ನೀನು ಯಾರನ್ನು ಕರೆಸೋದು ಬೇಡ. ಈ ಸಲ ಇದನ್ನೆಲ್ಲ ನಾನೇ ನೋಡ್ಕೊತೀನಿ. ನೀನು ಕರೆಸೋ ಮನುಷ್ಯ ಮೇಲೆ ನನಗೆ ನಂಬಿಕೆ ಇಲ್ಲ. ನನ್ನ ಹತ್ರ ಬೇರೆನೇ ಪ್ಲ್ಯಾನ್ ಇದೆ. ಮಾಮ್, ಅಂದರೆ ಶಾರ್ಪ್ ಶೂಟರ್ಸ್ ಕರ್ಸೋದು ಬೇಡವಾ? ಬೇಡ. ಮತ್ತೆ ವೀರು ಕೊಲೆ ಪ್ರಯತ್ನ ಆಗೋದು ನನಗಿಷ್ಟ ಇಲ್ಲ. ಅವನು ಕೊಲೆ ಆಗಬಾರ್ದು. ಮಾಮ್, ಏನು ಹೇಳ್ತಿದ್ಯಾ ನೀನು? ಹಾಂ, ಮಾವನ ಕೊಲೆ ಆಗಬಾರ್ದ? ನಾವು ಇಷ್ಟೊಂದೆಲ್ಲ ಪ್ಲ್ಯಾನ್ ಮಾಡ್ತಾಯಿದ್ದು ಇನ್ನೇನಕ್ಕೆ? ವೀರು ಮಾವನ ಸಾಯಿಸ್ಬೇಕು ಅಂತ. ಇನ್ ಕೇಸ್ ಮಾವ ಸತ್ತಿಲ್ಲ ಅಂದರೆ ನಾವು ತಗ್ಲಾಕೊಳಲ್ವಾ? ವೀರು ಸಾಯಲ್ಲ ಅಂತ ಯಾರು ಹೇಳಿ? ಸಾಯ್ತಾನೆ, ಆದರೆ ಕೊಲೆ ಆಗಲ್ಲ. ಮಾಡಿ ವೀರು ಇಲ್ಲಿಂದ ಇಲ್ಲಿಗೆ ಟ್ರಾವೆಲ್ ಮಾಡೋದಕ್ಕೆ ಮೋರ್ ದೆನ್ 100 ಕಿಲೋಮೀಟರ್ಸ್ ಇದೆ. ಅವನು ಹೈವೇಗೆ ಬರಲೇಬೇಕು. ಸೊ ಇಲ್ಲಿ ವೀರು ಪ್ರಾಣ ಹೋಗುತ್ತೆ. ನನ್ನ ತಮ್ಮ ವೀರೇಂದ್ರ ಸರ್ದೇಸಾಯಿ ಈ ರಾಜ್ಯದ ವಿದ್ಯಾಮಂತ್ರಿಗಳು, ಶ್ರಾವಣಿಯ ಮುದ್ದಿನ ಪ್ರೀತಿಯ ಅಪ್ಪ ಕೊನೇ ಉಸಿರೆಳೆಯೋದು ಇಲ್ಲೇ. ಸೂಪರ್ ಮಾಮ್. ವಿಶಾಲು, ನಾವು ಅಂದ್ಕೊಂಡಿದ್ದೆಲ್ಲ ಆಯಿತು. ಈಗ ನಾನು ಸ್ವಲ್ಪ ನಿರಾಳವಾಯ್ತು ಕಣೆ. ನೀವು ಅನ್ಕೊಂಡಿದ್ದಾಯ್ತು, ನಾನು ಅನ್ಕೊಂಡಿದ್ದೆ ಏನೂ ಆಗಲಿಲ್ಲ. ಏನೇ ಹಾಗಂತೀಯ? ಮಗಳು ಮದುವೆ ಮಾಡಬೇಕು ಅಂತ ಅಂದ್ಕೊಂಡೆ, ಈಗ ಆಗಲಿಲ್ವಾ? ಅದನ್ನೆಲ್ಲ ರೀ ನಾನು ಹೇಳ್ತಿರೋದು. ಮನೆ ಸಮಸ್ಯೆನೆಲ್ಲ ನೀವೇ ಬಗೆಹರಿಸ್ತೀರಾ, ಎಲ್ಲರೂ ನಿಮ್ಮನ್ನು ನೋಡಿ ಗಡ 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 ಅಂತ ನಡುಕ್ತಾರೆ ಅಂತ ಅಂದ್ಕೊಂಡೆ. ಗಡ ಗಡ ಅಂತ ನಡಗಕ್ಕೆ ನಾನು ಐಸ್ ಕ್ಯಾಂಡಿನೇನೆ. ಐಸ್ ಕ್ಯಾಂಡಿ ಅಲ್ಲ, ರೌಡಿ. ರೌಡಿ ನಾನಾ? ಅಂದ್ಕೊಂಡಿದ್ದೆ. ಅವತ್ತು ರಾತ್ರಿ ನೀವು ಫೋನಲ್ಲಿ ಮಾತಾಡಿದ್ದು ನೋಡಿ ದೊಡ್ಡ ರೌಡಿ ಡಾನು ಅಂತ ಏನೇನೋ ಅಂದ್ಕೊಂಬಿಟ್ಟೆ. ಡಾನಾ? ನಾನಾ? ಅಂಥದ್ದೇನು ಕೇಳಿಸ್ಕೊಂಡೆ? ಅದೆಲ್ಲ ನನಗೆ ಗೊತ್ತಿಲ್ಲ ರೀ. ನೀವು ಅವತ್ತು ಮಾತಾಡಿದ್ದು ನೋಡಿ ನಾನು ಹಂಗೆ ಅಂದ್ಕೊಂಡೆ. ಅಲ್ಲ, ಫೋನಲ್ಲಿ ಅಷ್ಟು ಕೋಪದಲ್ಲಿ ಮಾತಾಡ್ಕೊಂಡು ಬಂದು ನನ್ನ ಹತ್ರ ಮಾತಾಡ್ತಿರೋಂಗೆ ಮಾತ್ರ ಮಾಮೂಲಿಯಾಗಿ ಮಾತಾಡಿದ್ರಿ. ನಾನು ನೀವು ಮಾತಾಡ್ತಿದ್ದಿದ್ದು ನೋಡಿ, ಓ ಇವ್ರಿಗೆ ದೊಡ್ಡ ಇತಿಹಾಸನೇ ಇರಬೇಕು, ರೌಡಿ ಡಾನು ಅಂತ ಏನೇನೋ ಅನ್ಕೊಂಬಿಟ್ಟೆ. ಹಾಗಲ್ಲ, ಏನು ಇತಿಹಾಸ ಇಲ್ಲ ಕಣೆ. ನಾನು ನಿನ್ನ ಗಂಡ ಸೋಂಬೇರಿ ಪದ್ದು. ಅದು ಬಿಟ್ಟರೆ ಹಿಂದೆ ಯಜಮಾನ್ರ ಮನೇಲಿ ಕಾರ್ ಡ್ರೈವರ್ ಆಗಿದ್ದೆ ಅನ್ನೋದು ನಿಮ್ಗೆಲ್ರಿಗೂ ಗೊತ್ತಿರೋ ವಿಷಯನೇ. ಅದು ಬಿಟ್ಟು ಬೇರೇನು ಇಲ್ಲ ಕಣೆ. ಹಂಗ? ಹೌದು ಕಣೆ. ನಾನೇನು ಕೋಟಿಗೊಬ್ಬ ಪಿಕ್ಚರಲ್ಲಿ ವಿಷ್ಣುದಾದ ಇದ್ದಂಗ. ಹಿಂದೆ ಡಾನ್ ಆಗಿದ್ದು ಈಗ ಆಟೋ ಡ್ರೈವರ್ ಆಗಿರೋಕ್ಕೆ. ಅದು ಸರಿನೇ, ನಂದೇ ಪೆದ್ದ ಬುದ್ಧಿ, ಏನೇನೋ ಯೋಚನೆ ಮಾಡ್ಕೊಂಡಿದ್ದೆ. ಆಯ್ತು, ಆ ಯೋಚನೆಗಳೆಲ್ಲ ಬಿಟ್ಟು ಮುಂದೆ ಮಗಳ ಮದುವೆ ಬಗ್ಗೆ ಯೋಚನೆ ಮಾಡು. ಶ್ರಾವಣಿಯಮ್ಮವರು ನಮ್ಮ ಮನೆಗೋಸ್ಕರ ನಮಗೋಸ್ಕರ ಎಷ್ಟೆಲ್ಲ ಮಾಡಿದ್ದಾರೆ. ಅವ್ರ ಋಣನ ಹೇಗೆ ತೀರಿಸ್ಬೇಕು ಅನ್ನೋದನ್ನ ಯೋಚನೆ ಮಾಡು. ಅವ್ರ ಋಣನ ನಾವೆಲ್ಲರೂ ತೀರ್ಸೋಕ್ಕಾಗುತ್ತೆ, ಸತ್ರು ತೀರ್ಸೋಕ್ಕಾಗಲ್ಲ. ಆ ಮಾತು ನಿಜ ಅನ್ನು. ಅವ್ರಿಗೋಸ್ಕರ ಅವ್ರ ಮನೆಗೋಸ್ಕರ ನಮ್ಮ ಜೀವ ಕೊಟ್ರು ಕಮ್ಮಿನೇ ಕಣೆ. ಅದು ಸರಿ, ಸುಬ್ರಹ್ಮಣ್ಯ ಹೇಳ್ತಿದ್ದ ನಿಮಗೂ ಆ ಸಾಲಿಗ್ರಾಮಕ್ಕೂ ಭಾರಿ ನಂಟಂತೆ. ಆದರೆ ನೀವು ಮಾತ್ರ ಒಂದ್ಸರಿನೂ ನಮ್ಮ ಹತ್ರ ಹೇಳಿಲ್ಲ ಇದನ್ನೆಲ್ಲ. ಅದು ನೋಡೋ, ನೀನು ಹೀಗೆ ಮಾತಾಡ್ತಾ ಕೂತಿರ್ತೀಯೋ ಅಥವಾ ನನಗೆ ಊಟ ಕೊಡ್ತೀಯೋ? ಹೊಟ್ಟೆ ಹಸುವಾಗ್ತದೆ, ಬಾರೆ ಊಟ ಕೊಡು ಬಾ. ಅಯ್ಯ ಅಲ್ಲ ರೀ ತಿಕ್ಕಿದಂಗೆ ಏನಾಗುತ್ತೆ ಇವ್ರಿಗೆ? ಅಂತೂ ಇಂತೂ ಅಮ್ಮ ವರ್ಧಣ್ಣನ ಮದ್ವೆಗೆ ಒಪ್ಕೊಂಡ್ಬಿಟ್ಲು. ಈಗ ಇದೇ ಟೈಮಲ್ಲಿ ನಾನು ನನ್ನ ಪ್ರೀತಿ ವಿಚಾರ ಏನಾದರೂ ಅಮ್ಮನ ಹತ್ರ ಹೇಳಿದ್ರೆ ವರ್ಧಣ್ಣನ ಮದ್ವೆಗೆ ಏನಾದರೂ ತೊಂದರೆ ಮಾಡಿಬಿಟ್ರೆ, ಅಯ್ಯೋ ಬೇಡ ಬೇಡ, ಏನು ಮಾಡಲಿ? ನಾನು ಪ್ರೀತಿಗೆ ಹೆಲ್ಪ್ ಮಾಡ್ತೀನಿ. ನಿನ್ ಪ್ರೀತಿನ ಗೆಲ್ಲೋಕೆ ಒಳ್ಳೆ ಒಳ್ಳೆ ಐಡಿಯಾ ಕೊಡ್ತೀನಿ. ಕರೆಕ್ಟು, ಶ್ರಾವಣಿ ನನ್ನ ಪ್ರೀತಿ ವಿಚಾರಕ್ಕೆ ಹೆಲ್ಪ್ ಮಾಡ್ತೀನಿ ಅಂತ ಹೇಳಿದ್ಲು. ಈ ಟೈಮಲ್ಲಿ ಅವಳು ಕಾಲ್ ಮಾಡಿ ಒಂದಷ್ಟು ಸಜೆಷನ್ಸ್ಗಳನ್ನ ತಗೋಬೇಕು. ಎಸ್,
ಹಲೋ ಶ್ರೀವಲ್ಲಿ. ಶ್ರಾವಣಿ, ನೀನು ನನ್ನ ಪ್ರೀತಿ ವಿಚಾರಕ್ಕೆ ಹೆಲ್ಪ್ ಮಾಡ್ತೀನಿ ಅಂತ ಹೇಳಿದ್ಯಲ್ಲ, ಆವಾಗಿಂದ ನನ್ನ ಹುಡುಗ ಬಿಟ್ರೆ ನೀನೇ ನನ್ನ ಕಣ್ಣು ಮುಂದೆ ಓಡಾಡ್ತಿದ್ಯಾ. ಒಳ್ಳೇದಾಯ್ತು ಬಿಡು. ನಾನಂದ್ರೆ ಗೊತ್ತಲ್ಲ, ಒಂದ್ಸಲಿ ಮನ್ಸು ಮಾಡಿದ್ರೆ ಮುಗೀತು, ನಿನ್ನ ಲವ್ ಸಕ್ಸಸ್ ಆಗುತ್ತೆ ಅಂತಾನೆ ಅರ್ಥ. ಥ್ಯಾಂಕ್ ಯು ಶ್ರಾವಣಿ. ನನ್ನ ತಲೆಯಲ್ಲಿ ಒಂದು ವಿಷಯ ಕೊರಿತಿತ್ತು. ಆ ವಿಷಯದ ಬಗ್ಗೆ ನಿನ್ಗೆ ಹೇಳಿಬಿಟ್ಟು ಒಂದಷ್ಟು ಸಜೆಷನ್ ತಗೊಳ್ಳೋಣ ಅಂತ ಅನ್ಕೊಂಡೆ, ಅದಕ್ಕೆ ಕಾಲ್ ಮಾಡಿದೆ. ಸಜೆಷನಾ? ಕೇಳು, 1000 ಸಜೆಷನ್ಸ್ ಕೊಡ್ತೀನಿ. ಹೇಗಿದ್ರು ವರದಣ್ಣನ ಮದುವೆ ನಡೀತಿದೆ, ಇದೇ ಟೈಮಲ್ಲಿ ನನ್ನ ಮದುವೆನೂ ಆಗ್ಬಿಟ್ರೆ ಸೂಪರ್ ಅಲ್ವಾ ಅಂತ ಅನ್ಕೋತಿದ್ದೆ. ನಾನೇನೋ ನಮ್ಮ ಹುಡುಗನ್ನ ತುಂಬ ಪ್ರೀತಿ ಮಾಡ್ತೀನಿ, ಆದರೆ ಅವನಿಗೆ ನಾನು ಕಂಡ್ರೆ ಇಷ್ಟ ಇಲ್ವಾ? ಅಯ್ಯಯ್ಯೋ, ಇಷ್ಟ ಇದೆ, ಆದರೆ ನಾನೇನು ನನ್ನ ಮನಸ್ಸಿನ ಮಾತುಗಳನ್ನ ಅವನ ಹತ್ರ ಹೇಳ್ಕೊಂಡಿಲ್ಲ. ಅಂದರೆ ನೀನು ಇನ್ನೂ ಪ್ರಪೋಸೇ ಮಾಡಲಿಲ್ವಾ ಶ್ರೀವಲ್ಲಿ? ಇಲ್ಲ ಶ್ರಾವಣಿ, ಅವನ ಜೊತೆ ನಾನು ಏನೇನೋ ಮಾತಾಡ್ತೀನಿ, ಆದರೆ ಪ್ರಪೋಸ್ ಮಾಡೋದಕ್ಕೆ ಮಾತ್ರ ತುಂಬ ಭಯ. ನನಗೆ ಅರ್ಥ ಆಗುತ್ತೆ ಬಿಡು ಶ್ರೀವಲ್ಲಿ. ಪ್ರಪೋಸ್ ಮಾಡುವಂಥ ಕಷ್ಟದ ಕೆಲಸ ಇನ್ನೊಂದಿಲ್ಲ. ಶ್ರಾವಣಿ, ನಾನು ಇವಾಗ ಏನು ಮಾಡಲಿ? ನಾನು ಮೊದಲು ನಮ್ಮ ಅಮ್ಮನ ಹತ್ರ ನನ್ನ ಪ್ರೀತಿ ವಿಚಾರನ ಹೇಳಿಬಿಟ್ಟು ಅವ್ರ ಮನೆಗೆ ಕರ್ಕೊಂಡೋಗಿ ಮದುವೆ ಮಾತುಕತೆ ಮಾಡಿಸ್ಬಿಡ್ಲಾ, ಅಥವಾ ಮೊದಲು ಅವನಿಗೆ ಪ್ರಪೋಸ್ ಮಾಡ್ಲಾ? ನೋಡು ಶ್ರೀವಲ್ಲಿ, ನೀನು ನಿಮ್ಮ ಮನೆಯವ್ರ ಹತ್ರ ಹಠ ಮಾಡಿ ಮಾತಾಡಿ ನಿಮ್ಮ ಪ್ರೀತಿ ವಿಷಯಕ್ಕೆ ಒಪ್ಪಿಗೆ ಪಡ್ಕೋತೀಯ ಅಂತ ಅನ್ಕೋ. ಅಕಸ್ಮಾತ್ ಆಮೇಲೆ ಆ ಹುಡುಗ ನನಗೆ ನಿನ್ನ ಪ್ರೀತಿ ವಿಷಯನೇ ಗೊತ್ತಿರಲಿಲ್ಲ, ನಾನು ನಿನ್ನ ಫ್ರೆಂಡ್ ಅಂತ ಅನ್ಕೊಂಡಿದ್ದೆ, ಹಾಗೆ ಹೀಗೆ ಅಂತೆಲ್ಲ ಹೇಳ್ಬಿಟ್ರೆ ಆಮೇಲೆ ಏನು ಮಾಡ್ತೀಯ ನೀನು? ಅಯ್ಯೋ ದೇವ್ರೆ, ಹೌದಲ್ವಾ, ನೀನು ಮೊದಲೇ ಹೇಳಿದ್ದೆ. ಅದಕ್ಕೆ ಮೊದಲು ನೀನು ನಿನ್ನ ಪ್ರೀತಿ ವಿಷಯನ ನಿನ್ನ ಹುಡುಗನ ಹತ್ರ ಹೇಳು, ಅವನನ್ನು ಒಪ್ಸು. ಆಮೇಲೆ ನಿಮ್ಮ ಮನೆಯವ್ರ ಜೊತೆ ಮಾತಾಡಿ ಮದುವೆ ಮಾತುಕತೆ ಶುರು ಮಾಡಕ್ಕೆ ಹೇಳು. ಇದೇ ಕರೆಕ್ಟ್ ದಾರಿ. ಆಹಾ, ಥ್ಯಾಂಕ್ ಯು ಶ್ರಾವಣಿ. ಪ್ರೀತಿ ವಿಷಯದಲ್ಲಿ PhD ಮಾಡಿರೋ ಥರ ಮಾತಾಡ್ತಿದ್ಯಾ. ಅದಕ್ಕೆ ನಿನ್ನ ಹತ್ರ ಸಜೆಷನ್ ಕೇಳೋಣ ಅಂತ ಕಾಲ್ ಮಾಡಿದೆ. ಹಾಗಿದ್ರೆ ನಮ್ಮ ಹುಡುಗಂಗೆ ನಾನು ಬೇಗ ಪ್ರಪೋಸ್ ಮಾಡಿಬಿಡ್ತೀನಿ. ಮಾಡು, ಪ್ರೀತಿ ವಿಷಯನ ತುಂಬ ದಿನ ಮನಸ್ಸಲ್ಲಿ ಇಟ್ಕೋಬಾರ್ದು, ಮಾತಲ್ಲಿ ಹೇಳ್ಬಿಡ್ಬೇಕು. ಇದು ನನಗೆ ಮತ್ತೆ ನಿನಗೆ ಇಬ್ರಿಗೂ ಹೇಳ್ತಿರೋ ಮಾತು. ಥ್ಯಾಂಕ್ ಯು ಶ್ರಾವಣಿ. ಮತ್ತೆ ಏನಾದರೂ ಹೆಲ್ಪ್ ಬೇಕಿದ್ರೆ ನಾನು ನಿನಗೆ ಕಾಲ್ ಮಾಡ್ತೀನಿ. ಓಕೆ ಶ್ರೀವಲ್ಲಿ, ಪ್ರೀತಿನ ಉಳ್ಸಕ್ಕಾಗ್ಲಿ ಪ್ರೀತಿದವ್ರನ್ನ ಸೇರ್ಸಕ್ಕಾಗ್ಲಿ ಈ ಶ್ರಾವಣಿ ಯಾವಾಗಲೂ ಸಿದ್ಧವಾಗಿರ್ತಾಳೆ. ಸರಿ ಶ್ರಾವಣಿ, ಬಾಯ್. ಬಾಯ್ ಬಾಯ್ ಬಾಯ್. ಶ್ರಾವಣಿ ಹೇಳ್ದಾಗೆ ನನ್ನ ಸುಬ್ಬುಗೆ ಆದಷ್ಟು ಬೇಗ ಪ್ರಪೋಸ್ ಮಾಡಬೇಕು. ಜಗತ್ತಲ್ಲಿ ಎಲ್ಲರೂ ಪ್ರಪೋಸ್ ಮಾಡ್ತಿದ್ದಾರೆ, ಆದರೆ ನಾನು ಮಾತ್ರ ನನ್ನ ಪ್ರೀತಿ ವಿಷಯನ ಹೇಳ್ಕೊಳಕ್ಕೆ ಒದ್ದಾಡ್ತಿದ್ದೀನಿ. ಅದು ಯಾವಾಗ ಹೇಳ್ತೀನೋ ಏನೋ. ಇಂಥ ಒಂದು ದಿನ ನಮ್ಮ ಮನೆಗೆ ಬರುತ್ತೋ ಇಲ್ವೋ ಅಂತ ಅಂದ್ಕೊಂಡಿದ್ದೆ, ಆದರೆ ಶ್ರಾವಣಿ ಅಮ್ಮವರಿಂದ ಬೆಟ್ಟದಂತ ಇದ್ದ ಕಷ್ಟ ಮಂಜಿನಂತೆ ಕರಗೋಯ್ತು. ಸರಿ, ಇನ್ಮೇಲೆ ನೆಮ್ಮದಿಯಾಗಿ ನಿರಾಳವಾಗಿರ್ಬೋದು. ಹಾಗಂತ ತುಂಬ ನೆಮ್ಮದಿಯಾಗಿರೋದಕ್ಕಾಗಲ್ಲ. ಮದುವೆ ಓಡಾಟಗಳು ಶುರು ಮಾಡಬೇಕು, ಎಲ್ಲರೂ ಒಂದೊಂದು ಕೆಲಸ ಹಂಚ್ಕೊಂಡು ಮಾಡಬೇಕು. ಸುಮ್ಮನೆ ಸುಬ್ಬು, ಎಲ್ಲ ಕೆಲಸನೂ ಹಂಚ್ತೀನಿ ಅಂತ ಹೇಳ್ತೀಯ, ಆದರೆ ಎಲ್ಲ ಕೆಲಸ ನಿನ್ನ ತಲೆ ಮೇಲೆ ಹಾಕ್ಕೊಂಡು ನೀನು ಒಬ್ಬನೇ ಕಷ್ಟಪಡ್ತೀಯ. ಕರೆಕ್ಟಾಗಿ ಹೇಳಿದ್ರಿ ಮಾವ. ಸುಬ್ಬು ಯಾವಾಗಲೂ ಹಾಗೆ ತಾನೊಬ್ಬನೇ ಕೆಲಸ ತಲೆ ಮೇಲೆ ಹಾಕೊಂಡ್ಬಿಡ್ತಾನೆ. ಅದಕ್ಕೆ ಅವ್ನ ತಲೆ ಒಂದು ಹೆಲ್ಮೆಟ್ ಹಾಕ್ಬಿಟ್ರೆ ಯಾವ ಕೆಲಸನೂ ನಿಲ್ಲದೇ ಇಲ್ಲ, ಹಾಗೆ ಜಾರ್ ಬಿದೋಗುತ್ತೆ. ಲೈ ಸುಂದ್ರ ದರಿದ್ರ, ಅವನ ತಲೆ ಮೇಲಿಂದ ಕೆಲಸಗಳು ಜಾರ್ ಬೀಳೋದು ನಿನ್ನ ತಲೆ ಮೇಲೆ ಕಣ. ಅಷ್ಟೊಂದು ಜವಾಬ್ದಾರಿ ಹೊತ್ಕೊಳ್ಳೋವಷ್ಟು ಗಟ್ಟಿ ಇದೆಯೇನೋ ನಿನ್ನ ತಲೆ. ಹಂಗಂತೀಯ ಮಮ್ಮಿ? ಹಂಗಾದ್ರೆ ಸುಬ್ಬು ತಲೆ ಗಟ್ಟಿಯಾಗಿದೆ, ಅವನ ತಲೆ ಮೇಲೆ ಕೆಲಸ ಇರಲಿ ಬಿಡು. ಅತ್ತೆಯವ್ರೆ, ನನಗೂ ಕೈ ತುತ್ಕೊಡಿ. ಅಯ್ಯೋ ಬನ್ನಿ ಹೇಳಿ ಅಂದರೆ ನೀವು ತಿಂತೀರೋ ಇಲ್ವೋ ಅಂತ ನಾನು ಕರೀಲಿಲ್ಲ ಅಷ್ಟೇ. ತಗೊಳ್ಳಿ, ತಗೊಳ್ಳಿ.
ಇದೇನತ್ತೆ ಅವ್ರು ಹೆಂಗೆ ಹೇಳ್ತೀರಾ? ನಾನು ಚಿಕ್ಕವನಿದ್ದಾಗ ನಮ್ಮ ಮಮ್ಮಿ ನನಗೆ ಕೈ ತುತ್ತು ಹಾಕೇ ಬೆಳೆಸಿರೋದು. ಅದಕ್ಕೆ ನೋಡಿ ಪರ್ಸ್ನಾಲಿಟಿ ಹಿಂಗಿರೋದು. ಕೈ ತುತ್ತು ಕೊಟ್ಟೋಳೆ, ಐ ಲವ್ ಯು ಮೈ ಮದರ್ ಇಂಡಿಯಾ. ಯಾಕೆ ಮಮ್ಮಿ ಬೇಕಾ? ಅಲ್ಲಲೇ ನಿನಗೆ ಅನ್ನ ಸಾಲದು ಬಂದಿದ್ರೆ ನನ್ನ ತಟ್ಟೆಯಿಂದ ಆಗ್ತಿದ್ನಲ್ಲೋ, ಅಲ್ಲೋ ಕೈ ತುತ್ತಿಸ್ಕೊಳ್ಳುವಂತ ನೀರು ಬಂದಿದ್ದೆ ನಿನಗೆ. ಮಮ್ಮಿ ಇದು ಊಟ, ಅದು ಕೈ ತುತ್ತು. ಇನ್ನೋಡ ಕರ್ಮ ಕರ್ಮ ಮೃಷ್ಟಾನ್ನ ತಿನ್ನೋ ಅಂದರೆ ಈ ನನ್ನ ಮಗ ಮಣ್ಣು ತಿಂತೀನಿ ಅಂತಾನೆ. ಮಿನಿಸ್ಟ್ರು ಮನೆಗೆ ಹೋಗೋ ಅವಕಾಶ ಅಂತೂ ಕೈ ತಪ್ಪು ಹೋಯ್ತು. ಆದರೆ ಇಲ್ಲಿ ಮನೆಯವರೆಲ್ಲ ಒಟ್ಟಿಗೆ ಕೂತ್ಕೊಂಡು ಯಜಮಾನ ಪಿಕ್ಚರ್ ಸಿನಿಮಾ ತೋರಿಸ್ತಾ ಇದ್ದಾರೆ. ಕೈ ತುತ್ತಂತೆ, ಸಂತೋಷ ಅಂತೆ. ಕಾಸಲ್ಲಿರೋ ಸಂತೋಷ ಕೈಲಾಸದಲ್ಲೂ ಇರೋಲ್ಲ. ಮೊದಲು ಕಾಸು ಮಾಡಬೇಕು, ಕಾಸು. ಇರಲಿ, ಮಿನಿಸ್ಟ್ರು ಮನೆಗೆ ಹೋಗೋಕ್ಕಾಗಲಿಲ್ಲ ಅಂದರೆ ಏನಾಯಿತು? ಮಿನಿಸ್ಟ್ರು ಮನೆಯಿಂದ ಈ ಮನೆಗೆ ಹೆಣ್ಣು ತರ್ಬೋದಲ್ಲ. ಶ್ರಾವಣಿ, ಸುಬ್ರಹ್ಮಣ್ಯ ಇಬ್ಬರನ್ನೂ ಹೇಗಾದರೂ ಮಾಡಿ ಕನೆಕ್ಟ್ ಮಾಡಿದರೆ ನಾವು ಮಿನಿಸ್ಟ್ರಿಗೆ ಬೀಗರಾಗ್ಬಿಡ್ತೀವಿ. ಶ್ರಾವಣಿ ಮೇಡಮ್ ಅವರೇನು ಸುಬ್ಬುನ ಇಷ್ಟಪಡ್ತಿದ್ದಾರೆ. ಆದರೆ ಈ ಸುಬ್ಬು ಅವರಪ್ಪ ದದ್ದು ಇವನು ಪೆದ್ದು ಪ್ರೀತಿನೇ ಅರ್ಥ ಮಾಡ್ಕೊಳ್ಳಲ್ಲ. ಆ ಹುಡುಗಿ ಯಾವ್ಯಾವುದೋ ರೀತಿ ಹೇಳೋಕ್ಕೆ ಪ್ರಯತ್ನ ಪಡ್ತಾಳೆ. ಇವನು ಮಾತ್ರ ಅದು ಯಾವುದನ್ನು ತಲೆಗೆ ಹಾಕೊಳ್ದೆ ತಲೆ ಮೇಲೆ ಕೆಲಸ ಹಾಕೋತೀನಿ ಅಂತಿದ್ದಾರೆ. ಇವರಿಬ್ಬರು ಮಧ್ಯೆ ಇರೋ ಒನ್ ವೇ ರೂಟನ್ನು ಟೂ ವೇ ಮಾಡಬೇಕು. ನಾನೇ ಮಧ್ಯ ನಿಂತು ಸಿಗ್ನಲ್ ಕೊಡಬೇಕು. ಆಗಿದ್ದಾಗಲಿ ವರಲಕ್ಷ್ಮಿ ವರದನ ಮದುವೆ ಮುಗಿಯೋದ್ರಲ್ಲಿ ಇವರಿಬ್ಬರು ಮದುವೆನೂ ಫಿಕ್ಸ್ ಮಾಡಿಬಿಡಬೇಕು. ಆ ಶ್ರೀವಲ್ಲಿ ಇರೋ ಸ್ಪೀಡ್ ನೋಡ್ತಿದ್ರೆ ಮನೆಯವ್ರನ್ನೆಲ್ಲ ಒಪ್ಪಿಸಿ ಒಂದೇ ಛತ್ರದಲ್ಲಿ ತಾಳಿ ಕಟ್ಸ್ಕೊತೀನಿ ಅಂತ ಸುಬ್ಬು ಕೈಯಲ್ಲಿ ತಾಳಿ ಕೊಟ್ಟರು ಕೊಡಲೆ. ಆಗ ನಾನು ಕಾಣ್ತಾ ಇರೋ ಕನಸಿಗೆ ಬೆಂಕಿ ಬಿತ್ತು ಅಂತ ಅರ್ಥ. ಕಾಂತ ಓಡಿಸು ನಿಂತಲಿನ.